ಎತ್ತಿನಹಳ್ಳಿ ಕಾಲುವೆಯಲ್ಲಿ 10 ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆಯಾಗಿವೆ. ಹಾವೇರಿಯ ಎತ್ತಿನಹಳ್ಳಿ ಕಾಲುವೆಯಲ್ಲಿ ಪತ್ತೆಯಾಗಿರುವಂಥದ್ದು. ಖಾಲಿ ಸೈಟ್ನ ಕಾಲುವೆಯಲ್ಲಿ ಈ ಬಾಕ್ಸ್ಗಳು ಪತ್ತೆಯಾಗಿವೆ. ಹಾವೇರಿ ಜಿಲ್ಲೆ ಎತ್ತಿನಹಳ್ಳಿ ಖಾಲಿ ಸೈಟ್ನಲ್ಲಿ ಸಿಕ್ಕಿರೋದಿದೆ. ನಿನ್ನೆಯಷ್ಟೇ ಶಿಗ್ಗಾಂವಿ ಉಪಚುನಾವಣೆಗೆ ಮತದಾನದ ಪ್ರಕ್ರಿಯೆ ನಡೆದಿತ್ತು. ಮರುದಿನವೇ ಕಾಲುವೆಯಲ್ಲಿ ಈ ಬ್ಯಾಲೆಟ್ ಬಾಕ್ಸ್ಗಳು ಪತ್ತೆಯಾಗಿರುವಂಥದ್ದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಅನುಮಾನಗಳನ್ನ ಗ್ರಾಮಸ್ಥರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬ್ಯಾಲೆಟ್ ಬಾಕ್ಸ್ಗಳು ಹೇಗೆ ಇಲ್ಲಿಗೆ ಬಂದವು ಅನ್ನುವಂಥದ್ದು. ಅಫ್ಕೋರ್ಸ್ ಈಗ ಇದನ್ನಂತೂ ಎಲೆಕ್ಷನ್ ಟೈಮ್ನಲ್ಲಿ ಬಳಕೆ ಮಾಡಿಲ್ಲ, ಎಲ್ಲವೂ EVMಗಳು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಬಟ್ ಹಾಗಾದರೆ ಈ ಬ್ಯಾಲೆಟ್ ಬಾಕ್ಸ್ಗಳು ಇಲ್ಲಿ ಬಂದಿರೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇವೆ. ಎಲ್ಲಿಂದಿದು ಬ್ಯಾಲೆಟ್ ಬಾಕ್ಸ್ಗಳು, ಎಲ್ಲಿಟ್ಟಿದ್ರು? ಈಗ ಬಳಕೆಗಂತೂ ಇಲ್ಲ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಗೋಡೌನ್ನಲ್ಲಂತೂ ಇದನ್ನು ಶೇಖರಿಸಿಟ್ಟಿರ್ತಾರೆ. ಈ ಹಿಂದೆ ಇದನ್ನೇ ಬಳಕೆ ಮಾಡ್ತಾ ಇದ್ದು, ಇದೇ ಬ್ಯಾಲೆಟ್ ಬಾಕ್ಸಲ್ಲಿ ಮತದಾನ ಮಾಡ್ತಾ ಇದ್ರು. ಸ್ಥಳದಿಂದ ನಾವು ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಹಾವೇರಿಯಲ್ಲಿ ಒಂದು ಆತಂಕಕಾರಿ ವಿಷಯ ಹೊರಬಿದ್ದಿರುವಂಥದ್ದು. ಏನು ಬ್ಯಾಲೆಟ್ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಏನು ಬ್ಯಾಲೆಟ್ ಬಾಕ್ಸ್ ಉಪಯೋಗಿಸ್ತಾರೆ, ಆ ಬ್ಯಾಲೆಟ್ ಬಾಕ್ಸ್ಗಳು ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಎತ್ನಳ್ಳಿ ಗ್ರಾಮದಲ್ಲಿ ಬಿದ್ದಿದ್ದೇವೆ ಅನ್ನುವಂಥ ಆತಂಕಕಾರಿ ಸುದ್ದಿ ಹರಿದಾಡ್ತಾ ಇತ್ತು. ಆ ಸುದ್ದಿ ಹರಿದಾಡ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದರು. ಆದರೆ ಆ ಬ್ಯಾಲೆಟ್ ಬಾಕ್ಸ್ಗಳು ನಿವೃತ್ತಯುಕ್ತ ಬಾಕ್ಸ್ಗಳು, ಅಂದರೆ 2022ರಿಂದ ಅವನೇನು ಬಳಸ್ತಾ ಆಗ್ತಿಲ್ಲ. ಈಗೇನು EVM ಮಷೀನ್ ಏನು ಬಂತು, ಮಷೀನ್ ಬಂದ ನಂತರ ಆ ಬಾಕ್ಸ್ಗಳನ್ನು ಬಳಸಲಾಗ್ತಾ ಇತ್ತಲ್ಲ, ಆ ಬಾಕ್ಸ್ಗಳು ನಿರುಪಯುಕ್ತ ಬಾಕ್ಸ್ಗಳು. ಹೀಗಾಗಿ ಆ ಬಾಕ್ಸ್ಗಳನ್ನು ಹಾವೇರಿಯ APMC ಮಾರುಕಟ್ಟೆಯ ಗೋಡೌನ್ನಲ್ಲಿ ತುಂಬಿಟ್ಟಿದ್ರು. ಆದರೆ ಚಾಲಾಕಿ ಕಳ್ಳರೊಬ್ಬರು ಇದನ್ನು ಗುಜರಿ ಅಂಗಡಿಗೆ ಮಾರಲಿಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಈ ಬಾಕ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಮಾರಾಟ ಮಾಡಲಿಕ್ಕೆ ಮುಂದಾಗಿದ್ದ. ಆ ಸಂದರ್ಭದಲ್ಲಿ ಯಾರೋ ನೋಡಿದಂಥ ಸಂದರ್ಭದಲ್ಲಿ ಅವನ ಎತ್ತನಹಳ್ಳಿಯ ಖಾಲಿ ನಿವೇಶನದಲ್ಲಿ ಬಿಸಾಡಿ ಹೋಗಿರುವಂಥದ್ದು. ಈ ಸುದ್ದಿ ಏನು ಹರಿದಾಡ್ತಾ ಇತ್ತು, ಚುನಾವಣೆಯ ಬೆನ್ನಲ್ಲೇ ಈ ಬ್ಯಾಲೆಟ್ ಬಾಕ್ಸ್ ಪತ್ತೆಯಾಗಿರುವಂಥದ್ದು. ಶಿಗ್ಗಾಂವಿಯ ಉಪಚುನಾವಣೆಯ ಬ್ಯಾಲೆಟ್ ಬಾಕ್ಸು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ಆದರೆ EVM ಮಷೀನ್ ಇರುವುದು, ಇದು ಹಳೆಯ ಬಾಕ್ಸ್ಗಳು ಅನ್ನುವಂಥ 2020ರಿಂದ ಇವನ್ನ ಇದೇ ಗೋದಾಮ್ನಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಯಾಕಂದರೆ ಇವು ಬಳಕೆಗೆ ಬರದಂತ ಇರುವಂಥ ಹಿನ್ನೆಲೆಯಲ್ಲಿ ಇವನ್ನ ಇಲ್ಲಿಟ್ಟಿದ್ದಾರೆ. ಆದರೆ ಇವನ್ನ ಮಾರಲಿಕ್ಕೆ ಅಂತೇಳಿ ಏನು ಚಾಲಾಕಿ ಕಳ್ಳರು ಇವನ್ನ ತೆಗೆದುಕೊಂಡು ಹೋಗಿದ್ರು. ಅದು ಬಹಳ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈಗ ಸ್ಥಳಕ್ಕೆ ನಗರ ಪೊಲೀಸರು ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾರು ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಯಾರೂ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಶಿಗ್ಗಾಂವಿ ಚುನಾವಣೆಗೂ ಈ ಬ್ಯಾಲೆಟ್ ಬಾಕ್ಸ್ ಸಿಕ್ಕಿರುವಂಥದ್ದಕ್ಕೂ ಯಾವುದೇ ಕಾರಣದ ಸಂಬಂಧ ಇಲ್ಲ, ಇವು ಹಳೆಯ ಬಾಕ್ಸು ಅನ್ನುವಂಥ ಮಾತುಗಳನ್ನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸ್ಪಷ್ಟಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.